ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಕಾರ್ನ್ ಪಲಾವ್ ಮಾಡೋಣ ಬರ್ರಿ. ನೋಡಿ ಅದಕ್ಕೆ ಸ್ಕೂಲ್ ಹೋಗ್ತಾರಲ್ಲ ಅವರಿಗೆ ಲಂಚ್ ಬಾಕ್ಸ್ ಆಗಿ ಕೂಡ ನೀವು ಕಳಿಸ್ಬೋದು. ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಇದು. ಇವಾಗ ನಾನು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಫಸ್ಟ್ ಅವಾಗೆ ಸ್ವಲ್ಪ ಫ್ರೆಶ್ಶಾಗಿ ರುಬ್ಬಿದ್ದೆ ನೋಡಿರಿ. ಅದನ್ನು ಒಂಚೂರು ಹಾಕಿದೆ, ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಫ್ರೆಂಡ್ಸ್. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾರ್ನಿಗೆ ಮತ್ತು ಕ್ಯಾರೆಟಿಗೆ ಈರುಳ್ಳಿ ಜೊತೆ ಹೊಂದ್ಕೋಬೇಕು. ಆವಾಗ ನಿಮಗೆ ಫ್ಲೇವರ್ ಗೊತ್ತಾಗುತ್ತೆ. ಇವಾಗ ನಾನು ಬಿರಿಯಾನಿ ಮಸಾಲ ಹಾಕ್ತಿದ್ದೀನಿ. ಪಲಾವ್ ಮಸಾಲ ಆದರೂ ಕೂಡ ಹಾಕ್ಕೋಬೋದು. ಇದು ನಾನು ಬಿರಿಯಾನಿ ಮಸಾಲ ಮನೇಲಿ ಮಾಡಿದ್ದು, ಹಾಗಾಗಿ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಬಿರಿಯಾನಿ ಮಸಾಲ ಮಾಡೋದು ಬೇಕಂತ ಹೇಳ್ರಿ, ರೆಸಿಪಿ ನಾನು ಹಾಕ್ತೀನಿ. ಮತ್ತು ಸ್ವಲ್ಪ ಫ್ರೈ ಆದಮೇಲೆ ನಾನು ಅದು ತೆಂಗಿನ ಹಾಲು ತೊಗೊಂಡಿದ್ದೆ 1 ಗ್ಲಾಸು, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಗ್ಲಾಸ್ ನೀರು ಮತ್ತು ಅದ್ರ ಜೊತೆಗೆ ನಾನು 1 ಲೋಟ ತೊಗೊಂಡಿದ್ದೆ ಅಕ್ಕಿ. ಇವಾಗ 2 ಲೋಟ ಹಾಕಿನಿ. ಈ ಕುದಿ ಬರೋವರೆಗೂ ನಾವು ಹಂಗೆ ಇಡಬೇಕು ಒಲೆ ಮೇಲೆ. ಕುದಿ ಬಂತು ನಮ್ಮದು. ಇವಾಗ ನಾನು ಅಕ್ಕಿ ನೆನೆ ಹಾಕಿದ್ದೆ ಫ್ರೆಂಡ್ಸ್, ಅವೆಲ್ಲ ಒಂದು 10 ನಿಮಿಷ ಮುಂಚಿತವಾಗಿಯೇ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕೆಂದರೆ ಅವಾಗೆ ತೊಳೆದು ಹಾಕ್ಬೋದು. ನಾನು ಸ್ವಲ್ಪ ನೆನಾಗಿದ್ದೆ ಫ್ರೆಂಡ್ಸ್, ಸ್ವಲ್ಪ ಮೆತ್ತಗೆ ಬರುತ್ತೆ ಅಂತ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಒಂದು ಸತಿ ಕೈ ಆಡಿಸಿ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಹಾಕಬೇಕು. ಇವಾಗ ಕುಕ್ಕರ್ ಮುಚ್ತಾಯಿದ್ದೀನಿ ನೋಡಿರಿ. ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್ ನಾನು ಕೊತ್ತಂಬರಿ ಹಾಕೋದು. ಪರವಾಗಿಲ್ಲ, ಆಮೇಲೆ ಹಾಕ್ಕೊಳ್ಬೋದು. ಇವಾಗ ಇದು 3 ವಿಷಲ್ ಬರ್ಸಿದ್ರೆ ಸಾಕು ಫ್ರೆಂಡ್ಸ್, ನಿಮ್ಗೆ ಈಸಿಯಾಗಿ ರೈಸ್ ಆಗಿಬಿಡುತ್ತೆ. ಇವಾಗ ನನ್ನ ಅವಲೇ ಕುಕ್ಕರ್ ವಿಷಲ್ ಬಂತು ನೋಡಿರಿ, ಚೆನ್ನಾಗಿ ಬೆಂದಿದೆ ರೈಸು. ನಿಮಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿರೋಂಥ ಕಾರ್ನ್ ಪಲಾವ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.